ಇಷ್ಟೇ ತಗೊಳ್ಳಿ, ಇಷ್ಟೇ ಭಾಳ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಮಸ್ಕಾರ, ನನ್ನ ಹೆಸರು ಸಿದ್ದು ಅಂತ. ನಾನು ಬೆಂಗಳೂರಿಂದ, ಮತ್ತು ಬೇಸಿಕಲಿ ನಾನು ಯೋಗ ಟೀಚರು. ಇದು ಮುಖ್ಯವಾಗಿ ಎಲ್ಲರಿಗೂ ಬೇಕಾಗಿರತಕ್ಕಂಥ ಒಂದು ಅಪಾರ್ಚುನಿಟಿ, ಒಂದು ಒಳ್ಳೆಯ ವಿದ್ಯೆ ಅಂತ ಹೇಳ್ಬೋದು. ಈಗ ಬೇರೆಯವರು ಹಾಗೆ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಅವ್ರಿಗೆ ಏನಂತ ಅರ್ಥ ಆಗೋದಿಲ್ಲ. ಫಸ್ಟು ನೀವು ಮಾಡಬೇಕಾಗಿರೋ ಕೆಲಸ, ಆಧ್ಯಾತ್ಮಿಕ ಜೀವನದಲ್ಲಿ ಬರಬೇಕಂದ್ರೆ ಮತ್ತು ನಿಮ್ಮನ್ನು ನೀವು ಅರಿವು ಮಾಡ್ಕೋಬೇಕಂದ್ರೆ, ನಿಮ್ಮನ್ನು ನೀವು ಏನಂತ ತಿಳ್ಕೊಬೇಕಂದ್ರೆ ಪಂಚತಂತ್ರ ಗುರುಕುಲ ಅಂತ ನೀವು ಸರ್ಚ್ ಮಾಡಿದರೆ ಅದರಲ್ಲಿ ನಿಮಗೆ ಕ್ಲಾಸಸ್ ಗೊತ್ತಾಗುತ್ತೆ. ಏನಂತ ಭಾಗ 1 ಭಾಗ 2 ಅಂತ. ನೀವು ಭಾಗ 1 ಅಟೆಂಡ್ ಮಾಡಿದಾಗ ನಿಮಗೆಲ್ಲ ಅರ್ಥ ಆಗ್ತಾ ಹೋಗುತ್ತೆ. ಇಲ್ಲಿ ನಿಂತು ನಾನು ಏನೇ ಹೇಳಿದ್ರೂ ನಿಮಗೆ ಅದರ ಬಗ್ಗೆ ಅಷ್ಟು ಅರಿವು ಬರೋದಿಲ್ಲ. ಯಾಕಂದರೆ ನಾವು ಇದನ್ನು ಫಸ್ಟ್ ಕ್ಲಾಸ್ ಕೇಳಿದಾಗ ನಾವು ಏನೂ ಅರ್ಥ ಆಗಿರಲಿಲ್ಲ. ಅವಾಗ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಆ್ಯಸ್ ಎ ಯೋಗ ಟೀಚರ್ ನಾನು ಏನು ಹೇಳ್ತೀನಿ ಅಂದರೆ, ನಾನು ಬೆಂಗಳೂರಲ್ಲಿ ಕ್ಲಾಸಸ್ ಕಂಡಕ್ಟ್ ಮಾಡ್ತೀನಿ. ನಾವು ಮಾಡೋದು ಬರೀ ಫಿಸಿಕಲ್ ಮೂಮೆಂಟ್ಸ್ ಮಾತ್ರ, ದೇಹಕ್ಕೆ ಮಾತ್ರ. ಇಲ್ಲಿ ನೀವು ಆ ದೇಹಕ್ಕೆ ಹೊಂದ್ಕೊಳ್ಳೋ ಹಾಗೆ ಮನಸ್ಸನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕಂತ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಿ ನಮ್ಮದ್ರಲ್ಲಿ ಏನು ಅರ್ಥ ಆಗುತ್ತೆ ಅಂತಂದರೆ, ಯೋಗ ಅಂದರೆ ಒಂದು ಮೈಂಡ್ಸೆಟ್ ಇದೆ ಜನಕ್ಕೆ. ಏನಂದರೆ ಬರೀ ಫಿಸಿಕಲ್ ಮೂಮೆಂಟು, ಬರೀ ಆಸನ ಮಾಡೋದು, ಸೂರ್ಯ ನಮಸ್ಕಾರ ಮಾಡೋದು, ಪ್ರಾಣಾಯಾಮ ಮಾಡೋದು ಅಂತ. ಇಲ್ಲಿ ಬಂದರೆ ನೀವು 8 ಲಿಮ್ಸನ್ನು ಅರ್ಥ ಮಾಡ್ಕೊತೀರ, 8 ಭಾಗಗಳನ್ನು ಅರ್ಥ ಯೋಗದ 8 ಭಾಗಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರ, 8 ನಿಯಮಗಳನ್ನು. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಎರಡನೇದಾಗಿ ಫಸ್ಟು ಇದು ನೀವು ಹಿಂದೆ ಬೋರ್ಡ್ ನೋಡೋ ಹಾಗೆ ಯೋಗ ಸಂಸ್ಕಾರ ಶಿಬಿರ ಅಂತ. ಇದು ಸಂಸ್ಕಾರ ನಮ್ಮ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೇನು. ಇವಾಗ ನಮ್ಮ ದೊಡ್ಡವ್ರಿಗೆ ಇಲ್ಲ ಸಂಸ್ಕಾರ, ಆ ಮಕ್ಕಳಿಗೆ ಹೇಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ? ನಾವು ನಮ್ಮ ಹತ್ರ ಸಂಸ್ಕಾರ ಇದ್ದರೆ ನಾವು ಹೇಗೆ ಕೂಡಬೇಕು, ಹೇಗೆ ಹೇಳಬೇಕು, ಎಲ್ಲಿ ಕೂತು ಊಟ ಮಾಡಬೇಕು, ಯಾವಾಗ ಸ್ನಾನ ಮಾಡಬೇಕು, ಯಾವ ಥರ ಬಟ್ಟೆ ಹಾಕಬೇಕು, ಅದನ್ನು ನಾವೇನು ಮಾಡ್ತೀವೋ ನಮ್ಮ ಮಕ್ಕಳು ಈಸಿಯಾಗಿ ಅದನ್ನು ಫಾಲೋ ಮಾಡ್ತಾರೆ. ಅದು ಫಸ್ಟ್ ನಾವು ಮಕ್ಕಳಿಗೆ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ. ಇಲ್ಲಿ ಕೂತ್ಕೊಂಡ್ಬಿಟ್ಟು ಸಂಸ್ಕಾರ ಇಲ್ಲ, ದೊಡ್ಡವ್ರು ಬಂದರೆ ನಮಸ್ಕಾರ ಮಾಡಬೇಕು, ಅದು ಮಾಡಬೇಕು ಅಂತ. ಅದೆಲ್ಲ ಇನ್ನೊಬ್ರು ಹೇಳ್ಕೊಟ್ರೆ ಬರೋದಲ್ಲ. ಅದು ನಿಮ್ಮನ್ನು ನೋಡಿ ನಿಮ್ಮ ಮಕ್ಕಳು ಕಲಿತಾರೆ. ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಸಂಸ್ಕಾರ ಇಲ್ಲ ಅಂದರೆ ನಿಮ್ಮ ಹತ್ರ ಸಂಸ್ಕಾರ ಇಲ್ಲ ಅಂತ. ನಿಮ್ಮ ಹತ್ರ ಸಂಸ್ಕಾರ ಇದೆ ಅಂದರೆ ನೀವು ಯಾರಿಗೂ ಹೇಳೋದು ಬೇಡ, ನಿಮ್ಮ ಮಕ್ಕಳು ಕಲಿತಾರೆ, ನಿಮ್ಮ ಪಕ್ಕದ ಮನೆ ಮಕ್ಕಳು ಕಲಿತಾರೆ. ಆ ಸಂಸ್ಕಾರನ ಈ ಶಿಬಿರದಲ್ಲಿ ಹೆಸರಿರೋ ಹಾಗೆ ಯೋಗ ಸಂಸ್ಕಾರ ಶಿಬಿರ. ಇದು ದೊಡ್ಡವರಿಗೂ ಮತ್ತು ಮಕ್ಕಳಿಗೂ ಒಟ್ಟಿಗೆ. ಆದರೆ ಇನ್ನೊಂದೇನೆಂದರೆ, ಇಲ್ಲಿ ಗುರುಕುಲ ಪದ್ಧತಿ ಅಂತ ಇದೆ. ಗುರುಕುಲ ಪದ್ಧತಿ ನಾವು ಕೇಳಿದ್ದೀವಿ, ಎಷ್ಟೋ ಸ್ಟೋರಿಗಳನ್ನು ಕೇಳಿದ್ದೀವಿ. ರಾಮಾಯಣ, ಮಹಾಭಾರತ, ಹೀಗಿದ್ದರು ರಾಜರ ಹತ್ರ. ರಾಜರು ಎಲ್ಲರೂ ಹೋಗಿ ಗುರುವಿನ ಒಳಗಡೆ ಅವರು ವಿದ್ಯಾನ ಕಲಿತಾ ಇದ್ದರು ಅಂತ ಕೇಳಿದ್ದೀವಿ. ಇದು ಅದೇ ಮಾದರಿ ವಿದ್ಯೆ. ಇಲ್ಲಿ ಆ್ಯಸ್ ಎ ಗುರುಗಳಾಗಿ ಯರಿಸ್ವಾಮಿಗಳಿದ್ದಾರೆ. ಈ ಏಕಲವ್ಯ ವಿದ್ಯೆ ಮತ್ತು ಗಾಂಧಾರಿ ವಿದ್ಯೆ ಮತ್ತು ಗಣೇಶ ವಿದ್ಯೆ ಇವಂದ್ರೆ ಏನಂತ ನಿಮಗೆ ಹೊಸದಾಗಿ ನೋಡಿದವ್ರಿಗೆ ಗೊತ್ತಾಗೋದಿಲ್ಲ. ನೀವು ಭಾಗ 1, 2 ಕೋರ್ಸ್ ಮಾಡಿಕೊಂಡ್ರೆ ಇದು ಏನಂತ ನಿಮ್ಗೆ ಅರ್ಥ ಆಗಿಬಿಡುತ್ತೆ. ಅಲ್ಲಿ ಬರೆದಿರೋ ಹಾಗೆ ಮೆಮರಿನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು, ಮತ್ತು ಥರ್ಡ್ ಐ ಇಂಟ್ಯೂಷನ್ ಹೇಗೆ ಆ್ಯಕ್ಟಿವ್ ಮಾಡ್ಕೊಳ್ಳೋದು, ನಿಮ್ಮ ರೈಟಿಂಗ್ ಸ್ಕಿಲ್ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು. ನಿಮ್ಮ ಮನೇಲಿ ಮಕ್ಕಳಿದ್ದರೆ ಅವರಿಗಿದು. ನಿಮಗೇನು ಬೇಕಾಗಿರೋದು, ನೀವು ಜೀವನದಲ್ಲಿ ಹೇಗೆ ಸಂಸ್ಕಾರವಂತರಾಗಬೇಕು ಮತ್ತು ಹೇಗೆ ನೀವು ಜೀವನ ನಡೆಸಬೇಕು. ಒಂದು ಏನು ಅರ್ಥ ಮಾಡ್ಕೊಳ್ತೀರ, ಏನೇ ಕಲಿತರು ಇಲ್ಲಿ ಪ್ರಾಕ್ಟಿಕಲಾಗಿ ಕಲಿತೀರ ನೀವು. ನಾನು ಇಲ್ಲಿ ಕಲ್ತಿದ್ದು ಏನಂದರೆ, ಪರವಾಗಿಲ್ಲ, ಅದನ್ನು ನಿಮ್ಗೆ ಆನ್ಲೈನ್ ನೋಡೋರಿಗೆ ಇದು ಗೊತ್ತಾಗಲ್ಲ, ಪರವಾಗಿಲ್ಲ ಅಂತ ಏನಂತ ಅರ್ಥ ಆಗೋದಿಲ್ಲ. ನೀವು ಫಸ್ಟ್ ಭಾಗ 1, 2 ಕ್ಲಾಸಸ್ನ ಅಟೆಂಡ್ ಮಾಡಿದಾಗ ನಾನು ಹೇಳಿದ್ದು ವಿಡಿಯೋ ನೀವು ನೋಡಿದರೆ ಪರವಾಗಿಲ್ಲ ಅಂದ್ರೆ ಅಂತ ಏನು ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನೀವು ಪ್ರಾಕ್ಟಿಕಲಾಗಿ ಕಲಿತೀರ, ಏನೇ ಕಲಿತರು ಇಲ್ಲಿ ಪ್ರಾಕ್ಟಿಕಲ್ ಕಲಿತೀರ. ಆಮೇಲೆ ಇದ್ರ ಮೂಲ, ಇದನ್ನು ಹುಟ್ಟು ಹಾಕಿದವರು ನಮಗೆ, ನಾವು ರಿಸರ್ಚ್ ಮಾಡ್ದಂಗೆ, ನಾವು ನೋಡ್ದಂಗೆ ಈ ಏಕಲವ್ಯ ವಿದ್ಯೆ ಆಗಲಿ, ಗಾಂಧಾರಿ ವಿದ್ಯೆ ಆಗಲಿ, ಗುರುಕುಲ ಪದ್ಧತಿ ಆಗಲಿ, ಇದರ ಮೂಲ ಯರಿಸ್ವಾಮಿಗಳು ಅಂತ ನಮಗೆ ಗೊತ್ತಾಗಿದೆ. ಹಾಗೆ ನನ್ನ ಸಹಪಾಠಿಗಳು ಕೆಲವೊಂದಿಷ್ಟು ಜನ ಅದನ್ನು ರಿಸರ್ಚ್ ಮಾಡಿದ್ದಾರೆ. ಇವಾಗ ತುಂಬ ಜನ ಇದ್ದಾರೆ ಆನ್ಲೈನಲ್ಲಿ, ನಾನು ನೋಡಿದ್ದೀನಿ. ಗಾಂಧಾರಿ ವಿದ್ಯೆ ಹೇಳ್ಕೊಡೋರು, ಅದು ಇದು ಹೇಳ್ಕೊಡೋರು, ಅವರೆಲ್ಲ ಆಲ್ಮೋಸ್ಟ್ ಆಲ್ ಇವ್ರ ಹತ್ರನೇ ಕಲ್ತಿರೋರು ಅಂತ ನಾವು ಅಂದ್ಕೊಳ್ತೀವಿ. ಓಕೆ, ಧನ್ಯವಾದಗಳು.